ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಕಿರಣ ಬಿಡುಗಡೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯುದ್ಧ ಅಂತ ಹೇಳಿದ್ರೆ ನಮ್ಮ ಕಣ್ಣೆದುರಿಗೆ ಬರೋದು ಹೆಣಗಳ ರಾಶಿ, ಕ್ಷಿಪಣಿಗಳ ದಾಳಿ, ದೇಶದ ಮೂಲ ಸೌಕರ್ಯಗಳ ನಾಶ, ಸೇತುವೆಗಳು ಎಲ್ಲವೂ ಕೂಡ ನಾಶ ಆಗುವುದು. ಇದು ಕೇವಲ ಯುದ್ಧದಲ್ಲೇ ಆಗುವಂಥ ಬೆಳವಣಿಗೆ. ಒಂದು ವೇಳೆ ಪರಮಾಣು ದಾಳಿಗಳೇನಾಗ್ಬಿಟ್ರೆ, ಪರಮಾಣು ಕೇಂದ್ರಗಳ ಮೇಲೆ ಏನಾದರೂ ದಾಳಿಯಾಗಿ ವಿಕಿರಣಗಳು ಬಿಡುಗಡೆ ಆಗಿಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಇದೇ ಅಮೆರಿಕ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ದಾಳಿ ಮಾಡಿತ್ತಲ್ಲ, ಪರಮಾಣು ಬಾಂಬನ್ನು ದಾಳಿ ಮಾಡಿತ್ತಲ್ಲ, ಏನಾಗಿತ್ತು ಪರಿಸ್ಥಿತಿ? 2 ಲಕ್ಷಕ್ಕೂ ಅಧಿಕ ಜನ ಅವತ್ತು ಮೃತಪಟ್ಟಿದ್ರು. ಇವತ್ತಿಗೂ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅನೇಕ ತಜ್ಞರು, ವಿಜ್ಞಾನಿಗಳು ಮಾತನಾಡೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ದೀರ್ಘಕಾಲೀನ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಆದರೆ ಇವೆಲ್ಲದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ನ ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ್ದಾರೆ. ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡುವ ಮುಖಾಂತರ ವಿಕಿರಣಗಳ ಬಿಡುಗಡೆಗೆ, ಅಂದರೆ ದೊಡ್ಡ ಮಟ್ಟದ ಹೊಡೆತಕ್ಕೆ ಇವರೇನಾದರೂ ಮುಂದಾದ್ರ, ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ನಾವು ಯುದ್ಧದ ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ ಪರಮಾಣು ಅನ್ನೋ ಪದವನ್ನು ಕೇಳಿದರೆ ನಮಗೆ ಭಯ ಬಂದ್ಬಿಡುತ್ತೆ. ನಂಟಾಜ್ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು. ವಾಪಸ್ ಇರಾನ್ನವರು ಇಸ್ರೇಲ್ನ ಅನೇಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ಬೂಶಹರ್ ಪರಮಾಣು ಕೇಂದ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ವಿಕಿರಣ ಸೋರಿಕೆ ಏನಿದು ನೋಡ್ತಾ ಹೋಗೋದಾದರೆ ಘಟನೆ ಏನು? ಮೊದಲನೇದಾಗಿ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಅಣುಸ್ಥಾವರಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ನ ಬೂಶಹರ್ನಲ್ಲಿರುವಂಥ ಪರಮಾಣು ಸ್ಥಾವರ ಇದು. ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಇರಾನ್ನ ಮೊದಲ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರ ಇದು. ರಷ್ಯಾ ಮತ್ತು ಇರಾನ್ನ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗಿದೆ ಇದು. ಇದರ ಮೇಲೆ ಒಟ್ಟು ಈ ಯುದ್ಧ ಶುರುವಾದ ಮೇಲೆ 4 ಬಾರಿ ದಾಳಿ ಆಗಿದೆ. 4 ಬಾರಿ, ಬರೋಬ್ಬರಿ 4 ಬಾರಿ ಬಾಂಬ್ ದಾಳಿ ಆಗಿದೆ. ಹೆಂಗೆ? ಮಾರ್ಚ್ 17ನೇ ತಾರೀಕಿಗೆ ಮುಖ್ಯ ರಿಯಾಕ್ಟರ್ನಿಂದ, ಈ ಬೂಶಹರ್ನ ಈ ಪರಮಾಣು ಕೇಂದ್ರದ ಮುಖ್ಯ ರಿಯಾಕ್ಟರ್ನಿಂದ ಕೇವಲ 350 ಮೀಟರ್ ಅಂತರದಲ್ಲಿ ಒಂದು ಬಾಂಬ್ ಬಿದ್ದಿದೆ. ಅವತ್ತು ಏನು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಲಿಲ್ಲ. ಎರಡನೇದ್ದು ಮಾರ್ಚ್ 24 ಮತ್ತು 27ನೇ ತಾರೀಕಿಗೆ ದಾಳಿ ಆಯಿತು. 2 ಬಾರಿ ಅವರು ದಾಳಿ ಮಾಡಿದರು, ಆಗಲಿಲ್ಲ. ಏಪ್ರಿಲ್ 4ನೇ ತಾರೀಕಿಗೆ, ಅಂದರೆ ನಿನ್ನೆ ಬಿಟ್ಟು ಮೊನ್ನೆ, ಭದ್ರತಾ ಸಿಬ್ಬಂದಿಯೊಬ್ಬರು ಈ ದಾಳಿಗೆ ಮೃತಪಟ್ಟಿದ್ದಾರೆ ಮತ್ತು ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಇರಾನೇ ಹೇಳಿಕೊಂಡಿದೆ. ಈ ಹಿಂದೆ 3 ದಾಳಿಗಳಾದಾಗಲೂ ಕೂಡ ಕೆಲವೊಂದಿಷ್ಟು ದಾಳಿಗಳಾಗಿತ್ತು, ಯಾರೂ ಕೂಡ ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ. ಅಲ್ಲಿ ರಷ್ಯಾದ ಕಾರ್ಮಿಕರು ಕೂಡ ಇದ್ದಾರೆ. ರಷ್ಯಾದ ಕಾರ್ಮಿಕರು ಕೂಡ ಈ ಏನು ಪರಮಾಣು ಕೇಂದ್ರ ಇದೆ, ಬೂಶಹರ್ ಪರಮಾಣು ಕೇಂದ್ರ ಇದೆ, ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಹಾಗಾದರೆ ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದ್ರಿಂದ ಯಾವ್ಯಾವ ದೇಶಗಳಿಗೆ ಅಪಾಯ ಇದೆ? ಮೊದಲನೇದಾಗಿ ಕುವೈತ್ ಕೇವಲ 250 ಕಿಲೋಮೀಟರ್ನಿಂದ 280 ಕಿಲೋಮೀಟರ್ ದೂರದಲ್ಲಿದೆ. ಈ ಬೂಶಹರ್ ಪರಮಾಣು ಕೇಂದ್ರ ಇದೆ, ಇದು ಕರಾವಳಿ ತೀರದಲ್ಲಿರುವಂತಹ ಪರಮಾಣು ಕೇಂದ್ರ ಇದು. ಇಲ್ಲಿಂದ ಕೇವಲ 250 ಕಿಲೋಮೀಟರ್ ಅಂತ ಹೇಳಿದ್ರೆ ಇಲ್ಲಿಗಿಂತ, ಬೆಂಗಳೂರಿಗಿಂತ, ಹುಬ್ಬಳ್ಳಿಗಿಂತಲೂ ಕೂಡ ಅತಿ ಹತ್ತಿರದಲ್ಲಿರುವಂಥದ್ದು. ಇಲ್ಲಿಯೂ ಕೂಡ ಹೊಡೆತ ಬೀಳುತ್ತೆ. ವಿಕಿರಣ ನೇರ ಗುರಿ ಇಲ್ಲದೆ ಅದು ಕುವೈತ್ ಮೇಲೆ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೂಡ ಸಮಸ್ಯೆಯನ್ನು ಅನುಭವಿಸಬಹುದು ಅಂತ. ಹಾಗಾದರೆ ಕುವೈತ್ನಲ್ಲಿ ಒಂದು ಸಮುದ್ರ ದಂಡೆಯಲ್ಲಿ ಇದೆ ಇದು ಬೂಶಹರ್. ಸಮುದ್ರದ ನೀರನ್ನು ಈ ವಿಕಿರಣಗಳೇನಾದರೂ ಸೇರಿಬಿಟ್ರೆ ಕುಡಿಯುವ ನೀರಿನ ಪರಿಸ್ಥಿತಿಗಳೇನಾಗ್ಬೋದು? ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಹಾಹಾಕಾರ ಆಗ್ಬೋದು. ಇದರ ಜೊತೆಗೆ ಇರಾನ್ನಿಂದ ಕುವೈತ್ ಕಡೆ ಶಮಾರ್ ಎನ್ನುವಂತಹ ಒಂದು ಈ ಮಾರುತಗಳು ಬೀಸುತ್ತೆ. ಆ ಶಮಾರ್ ಮಾರುತಗಳ ಮುಖಾಂತರ ಕುವೈತ್ಗೆ ಏನಾದರೂ ವಿಕಿರಣಗಳು ಹೋದರೆ ಅಲ್ಲಿಯ ಜನರ ಜೀವನದ ಮೇಲೆ ಅಸ್ತವ್ಯಸ್ತ ಆಗುತ್ತೆ. ಇದು ಕುವೈತ್ ಮೇಲೆ ಆಗಿರುವಂತಹ ಬೆಳವಣಿಗೆ. ಎರಡನೆಯ ದೇಶ ಸೌದಿ ಅರೇಬಿಯಾದ ಮೇಲೆ ಏನು ಪರಿಣಾಮ ಆಗಬಹುದು? ಯಾವ ಕಾರಣಕ್ಕಾಗಿ ಪರಿಣಾಮ ಆಗುತ್ತೆ? 50% ಸಮುದ್ರದ ನೀರಿನ ಮೇಲೆ ಅವಲಂಬನೆ ಆಗಿರುವಂತಹ ದೇಶ ಇದು. ಅಲ್ ಜುಬೈಲ್ ಮತ್ತು ದಮಾಮ್ ನಗರಗಳಿಗೆ ಒಂದು ದೊಡ್ಡವಾದಂಥ ಹೊಡೆತ ಬೀಳುತ್ತೆ. ನೇರವಾದಂಥ ಅಪಾಯ ಇದೆ ಸೌದಿ ಅರೇಬಿಯಾದಲ್ಲಿ. 50% ಕುಡಿಯುವ ನೀರಿಗಾಗಿ ಸಮುದ್ರದ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ ಅವರು. ಹೀಗಾಗಿ ಅವ್ರಿಗೆ ಹೊಡೆತ ಬೀಳುತ್ತೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾದ ಎಕಾನಮಿ ನಿಂತಿರೋದೇ ತೈಲ ಉತ್ಪನ್ನ ಮತ್ತು ಅನಿಲದ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇದ್ದಾರೆ ಅವರು.
ಇಂಥದ್ದೊಂದು ವಿಕಿರಣಗಳು ಹೋಗ್ಬಿಟ್ರೆ ತೈಲ ಸಾಗಾಟ ಹೆಂಗಾಗತ್ತೆ, ತೈಲ ಪಳವಳಿಕೆ ಹೆಂಗಾಗುತ್ತೆ ಸಮುದ್ರದಲ್ಲಿ, ಅದು ಕೂಡ ಕಷ್ಟ ಆಗ್ಬಿಡುತ್ತೆ. ಮತ್ತೊಂದು ಕಡೆ ಹಜ್ ಮತ್ತು ಉಮ್ರಾ ಯಾತ್ರಾರ್ಥಿಗಳು ಬರ್ತಾರೆ. ಹಜ್ಗೆ ಅತಿ ಹೆಚ್ಚು ಜನ ಬರ್ತಾರೆ ಸೌದಿ ಅರೇಬಿಯಾಕ್ಕೆ. ಹೀಗಾಗಿ ಆ ಯಾತ್ರಾರ್ಥಿಗಳು ಕೂಡ ಬರೋದು ಕಡಿತ ಆಗಿ ಹೋಗ್ಬಿಡುತ್ತೆ. ಪ್ರವಾಸೋದ್ಯಮದ ಮೇಲೆಯೂ ಕೂಡ ಸೌದಿ ಅರೇಬಿಯಾಕ್ಕೆ ಹೊಡೆತ ಬೀಳಬಹುದು. ಜಾಗತಿಕವಾಗಿ ಆರ್ಥಿಕತೆಯ ದೃಷ್ಟಿಯಲ್ಲಿ ಸೌದಿ ಅರೇಬಿಯಾ ದಿವಾಳಿ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಬಹರೇನ್ ಮತ್ತು ಕತಾರ್ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ. ಅತ್ಯಂತ ಚಿಕ್ಕ ರಾಷ್ಟ್ರ, ದ್ವೀಪ ರಾಷ್ಟ್ರಗಳು ಬಹರೇನ್ ಮತ್ತು ಕತಾರ್, ಇವುಗಳ ಮೇಲೆಯೂ ಕೂಡ ಇಡೀ ದೇಶವೇ ವಿಕಿರಣದ ವ್ಯಾಪ್ತಿಗೆ ಬರೋ ಸಾಧ್ಯತೆ ಇದೆ. ಹೆಂಗೆ ಅಂತೀರಾ? ಇದರ ವಿಸ್ತೀರ್ಣ ಅತ್ಯಂತ ಕಡಿಮೆ ಇರುವಂತಹ ದೇಶಗಳು, ಅತ್ಯಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ. ಒಂದು ವೇಳೆ ವಿಕಿರಣಗಳು ಪಸರಿಸಿಬಿಟ್ರೆ ಅಲ್ಲಿರುವಂಥ ಜನರನ್ನು ಕೂಡ ನೀವು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಚಿಕ್ಕ ರಾಷ್ಟ್ರಗಳಿವು, ಇವುಗಳು ಕೂಡ ನೇರವಾದ ಹೊಡೆತವನ್ನು ತೆಗೆದುಕೊಳ್ಳುತ್ತೆ. ವಿಸ್ತೀರ್ಣದಲ್ಲಿ ಸಣ್ಣದಾಗಿದೆ ಬಹರೇನ್ ಮತ್ತು ಕತಾರ್. ಈ ದೇಶಗಳಲ್ಲಿ ವಿಕಿರಣ ಸಂಪೂರ್ಣವಾಗಿ ಆವರಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವುಗಳ ಮೇಲೆಯೂ ಕೂಡ ಬಹರೇನ್ ಮತ್ತು ಕತಾರ್ ಇದೆ, ಈ ದೇಶಗಳ ಮೇಲೆ ಕೇವಲ 780 ಚದುರ ಕಿಲೋಮೀಟರ್ ಇರುವಂತಹ ದೇಶ ಬಹರೇನ್. ಹೀಗಾಗಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅವರಿಗೆ. ಮತ್ತೊಂದು ಕಡೆ ಕತಾರಿಗೊಂದು ಸಮಸ್ಯೆ ಏನಂತ ಹೇಳಿದ್ರೆ, ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲವನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ಅದ್ರ ಮೇಲೆ ಹೊಡೆತ ಬೀಳಬಹುದು. ಮತ್ತೊಂದು ಕಡೆ ಸಣ್ಣ ದ್ವೀಪ ಆಗಿರೋದ್ರಿಂದ ಅಸ್ಥಿರತೆಯ ಭೀತಿ ಅಂತೂ ಸಹಜವಾಗಿದ್ದೇ ಇದೆ ಇವರಿಗೆ. ಇದರ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದಕ್ಕೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಅಬುದಾಬಿ ಮತ್ತು ದುಬೈ ನಗರಗಳ ಮೇಲೆ ವಿಕಿರಣದ ಪರಿಣಾಮ ಬೀರಬಹುದು. ಈಗಾಗಲೇ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಅವರು ದಾಳಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಪ್ರವಾಸೋದ್ಯಮಕ್ಕೆ ಅಲ್ಲಿ ಹೊಡೆತ ಬಿದ್ದಿದೆ, ವಿಮಾನಯಾನ ಸ್ಥಗಿತಗೊಂಡಿದೆ, ವ್ಯಾಪಾರ ಎಲ್ಲದರ ಮೇಲೆ ಹೊಡೆತ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ಏನಿದೆ, ಜಗತ್ತಿನಲ್ಲಿ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ದುಬೈದು. ಒಂದು ವೇಳೆ ವಿಕಿರಣಗಳು ಪಸರಿಸಿಬಿಟ್ರೆ ಅಲ್ಲಿ ಶಾಶ್ವತವಾಗಿ ಸಮಸ್ಯೆಗಳು ಆಗ್ಬೋದು ಅನ್ನೋಂಥದ್ದು. ಮತ್ತೊಂದು ಕಡೆ ಹಾರ್ಮುಜ್ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಬೇಕಾದಂತಹ ಜಲಸಂಧಿ, ಈ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಬಹುದು ಅಂತ ಲೆಕ್ಕಾಚಾರ ಇದೆ. ಹಾಗಾದರೆ ಈ ವಿಕಿರಣದ ಭೀಕರ ಪರಿಣಾಮಗಳೇನು? ತ್ವರಿತ ಸಾವು ಆಗ್ಬೋದು ಅಂತ ಹೇಳ್ತಾರೆ. ಅತಿಯಾದ ವಿಕಿರಣಕ್ಕೆ ತುತ್ತಾದರೆ ಕೆಲವೇ ಗಂಟೆಗಳಲ್ಲಿ ಮೃತಪಡ್ತಾರೆ. ಬಿಕಾಸ್ ಜೀವಕೋಶಗಳ ನಾಶ ಆಗುತ್ತೆ, ನರಮಂಡಲದಲ್ಲಿ ವೈಫಲ್ಯ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಕುಸಿತ ಆಗುತ್ತೆ, ರಕ್ತದ ಉತ್ಪಾದನೆಯು ಕೂಡ ಸ್ಥಗಿತ ಆಗುತ್ತೆ. ಹೀಗಾಗಿ ದಿಢೀರಂತೆ ಇದರಲ್ಲಿ ಮೃತಪಡ್ತಾರೆ. ತ್ವರಿತ ಸಾವು. ಎರಡನೇದು ಕ್ಯಾನ್ಸರ್ ಬರಬಹುದು ಅಂತ ಹೇಳ್ತಾರೆ. ಕ್ಯಾನ್ಸರ್ ಸೀಸಿಯಂ 137 ಅಥವಾ ಅಯೋಡಿನ್ 131 ವಿಕಿರಣದಿಂದ ಕ್ಯಾನ್ಸರ್ ಬರಬಹುದು ಅಂತ. ಹೆಂಗೆ? ಈ ವಿಕಿರಣಗಳು ದೇಹವನ್ನು ಅಂದರೆ ಹೋಗೋದ್ರಿಂದ ಜೀವಕೋಶಗಳ ಅಸಹಜ ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನು DNA ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ತಪ್ಪು ಸಂದೇಶಗಳೆಲ್ಲ ರವಾನೆ ಆಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಆಗುವಂಥ ಬೆಳವಣಿಗೆಗಳು. ಇದಾದ ನಂತರ ಜೀವಕೋಶಗಳ ಅಸಹಜ ಬೆಳವಣಿಗೆಗಳಾಗುತ್ತೆ. ಈ ಸಹಜ ಬೆಳವಣಿಗೆ ಆದ ನಂತರ ಅದು ಗಡ್ಡೆ ಆಗುತ್ತೆ, ಗಡ್ಡೆಯಿಂದ ಕ್ಯಾನ್ಸರ್ ಆಗುತ್ತೆ. ಬಟ್ ಇದು ಕ್ಷಣಾರ್ಥದಲ್ಲಿ ಆಗೋಲ್ಲ. ಇದಕ್ಕೊಂದು ಸೂಕ್ತ ಅವಧಿ ಅಂತ ಕರೀತಾರೆ. 7 ರಿಂದ 30 ವರ್ಷದ ಅವಧಿಯಲ್ಲಿ ಇದು ಆಗಬಹುದು ಅನ್ನೋ ಲೆಕ್ಕಾಚಾರಗಳು. ಮತ್ತೊಂದು ಕಡೆ ಮೂರನೇದು ಪರಿಸರ ನಾಶ. ಸಮುದ್ರದ ನೀರು ಕಲುಷಿತ ಆಗುತ್ತೆ, ತಾಪಮಾನ ಹೆಚ್ಚಳ ಆಗುತ್ತೆ. ಸಮುದ್ರದ ನೀರು ಕಲುಷಿತಗೊಂಡ್ರೆ ಸಂಕಷ್ಟ ಸಹಜವಾಗಿ ಮಧ್ಯಪ್ರಾಚ್ಯದಲ್ಲಿ. ಮತ್ತೊಂದು ಕಡೆ ಈ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಅಮೆರಿಕ ಇಂಥದ್ದೊಂದು ದಾಳಿ ಮಾಡಿದ 75 ವರ್ಷಗಳ ಕಾಲ ಅಲ್ಲಿ ಏನನ್ನೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ತಜ್ಞರೇ ಹೇಳಿದ್ರು. ಆ ಪರಿಪ್ರಮಾಣದಲ್ಲಿ ಪರಿಸರ ನಾಶ ಆಗೋ ಸಾಧ್ಯತೆ ಇದೆ. ಹಾಗಾದರೆ ಈ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಏನು ಹೇಳಿದೆ? ಕ್ಷಿಪಣಿ ದಾಳಿ ಆಗಿರೋದು ಖಚಿತ ಅಂತ ಅವರೆಲ್ಲ ಒಪ್ಕೊಂಡಿದ್ದಾರೆ. ಇಂಥದ್ದೊಂದು ದಾಳಿ ಆಗಿದೆ ಅಂತ. ಬೂಶಹರ್ ಸ್ಥಾವರದ ಮೇಲೆ ಕ್ಷಿಪಣಿ ಅಪ್ಪಳಿಸಿರೋದು ದೃಢ ಅಂತ. ಅಂದರೆ ಆಗಿದೆಯೋ ಇಲ್ಲೋ ಅನ್ನುವಂಥ ಬೆಳವಣಿಗೆಗಳಾಗಿತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇಲ್ಲ, ಇಂಥದ್ದೊಂದು ದಾಳಿ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿ ಒಬ್ಬರು ಬಲಿಯಾಗಿದ್ದಾರೆ ಅಂತ. ಸೈಟ್ನ ಭೌತಿಕ ರಕ್ಷಣಾ ಸಿಬ್ಬಂದಿ ಅವರು ಬಲಿಯಾಗಿದ್ದಾರೆ ಅಂತ ನಾನು ಅವಾಗ ಹೇಳಿದೆ. ರಷ್ಯಾದ ಕೆಲ ಕಾರ್ಮಿಕರಲ್ಲೆಲ್ಲ ಕೆಲಸ ಮಾಡ್ತಾರೆ ಅಂತ. ಹೀಗಾಗಿ ಒಬ್ಬ ಸಿಬ್ಬಂದಿಯಲ್ಲಿ ಬಲಿಯಾಗಿದ್ದಾರೆ. ಅಮೆರಿಕ ಕ್ಷಿಪಣಿಯ ತುಣುಕುಗಳು ತಗಲಿ ಆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಅಂತ. ಹೀಗಾಗಿ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನು ಕೂಡ ರಷ್ಯಾ ವಾಪಸ್ ಕರೆಸ್ಕೊಳ್ತಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಇರಾನ್ನಿಂದ ಬರ್ತಾ ಇದೆ. ಮತ್ತೊಂದು ಕಡೆ ಕಟ್ಟಡಕ್ಕೆ ಹಾನಿಯಾಗಿದೆ. ಸ್ಫೋಟದ ತೀವ್ರತೆಗೆ ಸಹಜವಾಗಿ ಸ್ಥಾವರದಲ್ಲಿ ಸಾಕಷ್ಟು ಹಾನಿಯಾಗಿರೋದು.
ಮತ್ತೊಂದು ಕಡೆ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ, ಕಟ್ಟಡಕ್ಕೆ ಹಾನಿಯಾಗಿದೆ, ಎಲ್ಲವೂ ಓಕೆ. ಎಲ್ಲಕ್ಕಿಂತ ಮಹತ್ವದ್ದು ವಿಕಿರಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ವಿಕಿರಣ ಸೋರಿಕೆ ಆಗಿಲ್ಲ ಅಂತ IAEA ಕೊಟ್ಟಂತ ಮಾಹಿತಿ, ವಿಕಿರಣ ಸೋರಿಕೆ ಆಗಿಲ್ಲ.